ಸ್ವಾರ್ಥ, ಸೆಲ್ಫಿಶ್. ಚಿಕ್ಕ ವಯಸ್ಸಿನ ನಮ್ಗೆ ಏನು ಹೇಳ್ಕೊಟ್ಬಿಟ್ಟಿದ್ದಾರೆ ಅಂದರೆ, ಸ್ವಾರ್ಥಿಯಾಗಿರಬೇಡ ಅಪ್ಪ, ಬೇರೆಯವ್ರ ಬಗ್ಗೆನೂ ಯೋಚನೆ ಮಾಡು, ನಿಸ್ವಾರ್ಥಿಯಾಗಿ ಬದುಕು ಅಂತ. ಬಟ್ ನಾನು ಹೇಳೋದೇನು ಅಂದರೆ, ಕೆಲವು ವಿಷಯದಲ್ಲಿ ಕೆಲವು ಟೈಮಲ್ಲಿ ನಾವು ಸ್ವಾರ್ಥಿಗಳಾಗಬೇಕು ಗುರು. ಏನಕ್ಕೆ ಗೊತ್ತಾ, ಎಷ್ಟು ದಿನ ಅಂತ ನೀವು ಬೇರೆಯವ್ರನ್ನ ಪ್ರಿಯಾರಿಟೈಸ್ ಮಾಡ್ತೀರಾ? ಹಂಗೆ ಮಾಡ್ತಾ ಹೋದರೆ ನಿಮ್ಮ ಗ್ರೋತ್ ಬಗ್ಗೆ, ನಿಮ್ಮ ಕನಸುಗಳ ಬಗ್ಗೆ, ನಿಮ್ಮ ಆಸೆಗಳ ಬಗ್ಗೆ ನೀವು ಯಾವಾಗ ವರ್ಕ್ ಮಾಡೋದು? ಇದನ್ನು ನಾನು ಇಗ್ನೋರೆನ್ಸ್ ಅಂತ ಹೇಳಲ್ಲ, ಬೇರೆಯವ್ರನ್ನ ಇಗ್ನೋರ್ ಮಾಡಿ ಬೇರೆಯವ್ರನ್ನ ತುಳಿದು ಬೆಳಿಬೇಕು ಅಂತಲ್ಲ. ನಿಮ್ಮನ್ನು ನೀವು ಫಸ್ಟ್ ಇಟ್ಕೊಳ್ಳಿ. ಫಸ್ಟ್ ಪ್ರಿಯಾರಿಟಿ ನಿಮಗೆ ನೀವಾಗಿರಬೇಕು. ನಿಮ್ಮ ಕೇರು, ಇದನ್ನು ಸೆಲ್ಫ್ ಕೇರು, ಸೆಲ್ಫ್ ಇಂಪ್ರೂವ್ಮೆಂಟ್ ಅಂತಲೂ ಹೇಳ್ಬೋದು. ಸೊ ಸಮ್ಟೈಮ್ಸ್ ಇಟ್ ಈಸ್ ಗುಡ್ ಟು ಬಿ ಸೆಲ್ಫಿಶ್, sometimes it is best to be selfish.